ಮಹಾರಾಷ್ಟ್ರದ ಕೋಲ್ಹಾಪುರದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಹಾರಾಷ್ಟ್ರದಲ್ಲಿ ಮಹಾ ವಿಕಾಸ್ ಅಘಾಡಿ ಮತ್ತೆ ಅಧಿಕಾರಕ್ಕೆ ಬರುತ್ತದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ। ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ। देखो यहाँ पर तो महाराष्ट्र आघाड़ी महाविकास आघाड़ी सत्ता में आने वाली है और जो महायुक्ति आघाड़ी जो है वो जाने वाली है। हमने बहुत से एरियाज में महाराष्ट्र में भी घूमा, विदर्भ खास करके मराठवाड़ा, विदर्भ, वेस्टर्न महाराष्ट्र, बॉम्बे, ये सब एरिया में मैं कहाँ भी गया हूँ, वहाँ का अच्छा रिस्पांस है लोगों का और 2-2 घंटे 3-3 घंटे बैठकर सुनने के लिए भी तैयार हैं और इस सरकार से बहुत बेजार भी हो गए हैं। इसीलिए ये एक हमको बहुत बड़ा एक फीडबैक आ रहा है कि ये यहाँ पर गठबंधन की सरकार आएगी। शरद पवार बोल रहे हैं कि पहले जिसकी सीट ज्यादा चुनकर आएगी वही उनका सीएम बनेगा। देखो वो तो हम तय नहीं किए, तो वो जो होगा उस वक्त की बात है। अब इस वक्त हम सिर्फ 24 घंटे 25 घंटे बचे हैं, इसके ऊपर मैं बहस नहीं करना चाहता हूँ। जो भी होगा सब मिलके बैठ के तय करेंगे। ಕೋಲ್ಹಾಪುರದಲ್ಲಿ ಸಾರ್ವಜನಿಕ ಕಾರ್ಯಕ್ರಮದ ನಂತರ ಪತ್ರಕರ್ತರ ಜೊತೆ ಮಾತನಾಡಿದಂತಹ ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ್ ಖರ್ಗೆ ಮಹಾರಾಷ್ಟ್ರದಲ್ಲಿ ಮಹಾ ವಿಕಾಸ್ ಅಘಾಡಿಯ ಕೂಟದ ಭವಿಷ್ಯದ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದರು। ಜನರ ಮನೋಭಾವನೆಯಲ್ಲಿ ಬದಲಾವಣೆ ಆಗಿದ್ದು ಸ್ಪಷ್ಟವಾಗಿದೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು। ಮಹಾರಾಷ್ಟ್ರದಲ್ಲಿ ಮಹಾ ವಿಕಾಸ್ ಅಘಾಡಿ ಅಧಿಕಾರಕ್ಕೆ ಬರಲಿದೆ, ಮಹಾಯುತಿ ಹೋಗಲಿದೆ। ನಾವು ಮಹಾರಾಷ್ಟ್ರದ ಹಲವು ಕಡೆಗಳಲ್ಲಿ ತೆರಳಿದ್ದೇವೆ ಮತ್ತು ನಾನು ಎಲ್ಲೇ ಹೋದರೂ ಜನರ ಪ್ರತಿಕ್ರಿಯೆ ಉತ್ತಮವಾಗಿತ್ತು। ಅವರು ನಮ್ಮ ಮಾತುಗಳನ್ನು 2-3 ಗಂಟೆಗಳ ಕಾಲ ಕೇಳಲು ತಯಾರಾಗಿದ್ದಾರೆ। ಜನರು ಪ್ರಸ್ತುತ ಸರ್ಕಾರದಿಂದ ಬೇಸತ್ತಿದ್ದಾರೆ ಅಂತ ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು।